ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀರಾ. ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಟೂರ್ ತೋರಿಸಿ, ಹೇಗೆ ಬಂದಿದೆ, ಫಿನಿಶಿಂಗ್ ಹೇಗೆ ಬಂದಿದೆ. ಹಾಗಾಗಿ ನಿಮಗೋಸ್ಕರ ಒಂದು ಚಿಕ್ಕ ಟೂರ್ ಮಾಡೋಣ ಈ ಮನೆಯದು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದ ಫ್ರೆಂಡ್ಸ್ ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀರಿ. ಸೊ ಇದು ಬಂದು ಸರ್ಜಾಪುರದಲ್ಲಿರುವಂಥದ್ದು, ಪ್ರೆಸ್ಟೀಜ್ ಸಿಟಿ ಒಳಗಡೆ ಪ್ರೀಮಿಯಂ ಪ್ಲಾಟ್ಸಲ್ಲಿ ಈ ಒಂದು ಮನೆ ಕಟ್ಟಿರೋದು, ಇಂಡಿವಿಜುವಲ್ ಹೋಮ್. ಸೊ ಇದನ್ನು ಕಟ್ಟೋಕ್ಕೆ ನಮಗೆ 1 year 7 months ಆಗಿದೆ. ಫುಲ್ ಫೈನಲ್ ಆಗಿದೆ, ಚಿಕ್ಕ ಪುಟ್ಟ ಕೆಲಸ ಇದೆ. ಸೊ ನಾಳೆ ಕ್ಲೈಂಟ್ ಮೂವ್ ಇನ್ ಆಗ್ತಿದ್ದಾರೆ. ಸೊ ಇವತ್ತು ಫೈನಲ್ ಆಗಿ ಅಫಿಷಿಯಲ್ ಆಗಿ ಕೀನ ಹ್ಯಾಂಡ್ ಓವರ್ ಮಾಡಬೇಕು. ಅದಕ್ಕೆ ಮುಂಚೆ ನಿಮಗೆಲ್ಲ ಟೋರ್ ಮಾಡಿ ತೋರಿಸೋಣ. ಎಷ್ಟೊಂದು ಜನ ಈ ಥರ ಮನೆ ಕಟ್ಕೊಳ್ತಾ ಇರ್ತೀರಾ, ನಿಮಗೂ ಕೆಲವೊಂದು ಐಡಿಯಾಸ್ ಬೇಕಾಗುತ್ತೆ. ಸೊ ನಾವು ಈ ಥರ ಟೋರ್ ಎಲ್ಲ ತೋರಿಸಿದಾಗ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಒಂದು ಇಂಟೆನ್ಷನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫ್ರಂಟ್ ಎಲಿವೇಶನ್ ಹೇಗಿದೆ, ಒಳಗಡೆ ಹೇಗಿದೆ ಅನ್ನೋದನ್ನೆಲ್ಲ ನಾನು ಈ ಒಂದು ವಿಡಿಯೋಲಿ ಕವರ್ನ ಮಾಡ್ತೀನಿ. ಸೊ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಇದು ಎಂಟ್ರೆನ್ಸು, ಇನ್ನು ಗೇಟ್ ಇನ್ಸ್ಟಾಲ್ ಆಗಿಲ್ಲ, ನಾಳೆ ಇನ್ಸ್ಟಾಲೇಷನ್ ಎಲ್ಲ ನಡೀತಾ ಇದೆ. ಯಾಕಂದರೆ ಅದೊಂದು ಆಟೋಮೇಷನ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ನಾಳೆ ಬಂದಾಗ ಗೇಟ್ ಎಲ್ಲ ಫಿಕ್ಸ್ ಆಗುತ್ತೆ. ಆ್ಯಂಡ್ ಈಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಸೊ 1 car ಆ್ಯಂಡ್ 1 2-wheeler ಪಾರ್ಕ್ ಮಾಡೋಷ್ಟು ಅಷ್ಟೇ ಜಾಗ ಬಿಟ್ಟಿದ್ವಿ. ಇದು ಕಂಪ್ಲೀಟಾಗಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಇದನ್ನು ಬಿಲ್ಡ್ ಮಾಡಿರೋವಂಥದ್ದು. ನೀವು ಮೇಯ್ನಾಗಿ ನೀವು ಗಮನಿಸಬೇಕಾಗಿರೋದು ಆ ಒಂದು ಫಿನಿಶಿಂಗು, ಕ್ವಾಲಿಟಿ, ಆ ಲುಕ್. ಅವರು ನಮಗೆ 3Dಯಲ್ಲಿ ನಾವು ಹಿಂಗೆ ಕೊಟ್ಟಿದ್ದೀವೋ ಅದೇ ರೀತಿ ನಾವು ಅವ್ರಿಗೆ ರಿಯಾಲಿಟಿನೂ ಕೊಟ್ಟಿದ್ದೀವಿ, ರಿಯಾಲಿಟಿಯಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಬನ್ನಿ. ಸೊ ಇದು ಪಾರ್ಕಿಂಗ್. ಆ್ಯಕ್ಚುಲಿ ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಕಂಪ್ಲೀಟ್ ವಾಸ್ತು 100% ವಾಸ್ತುನ ನಾವು ಫಾಲೋ ಮಾಡ್ತೀವಿ. ವಿತೌಟ್ ವಾಸ್ತು ವಿ ಆರ್ ನಾಟ್ ಟೇಕಿಂಗ್ ಎನಿ ಪ್ರಾಜೆಕ್ಟ್ಸ್. ನಾರ್ತ್ ಫೇಸಿಂಗ್ ಅಂದರೆ ಸೆಂಟರ್ ಆಫ್ ದ ಸೈಟಲ್ಲಿ ನಾವು, ಸೆಂಟರ್ ಆಫ್ ದ ಸೈಟ್ ಅಲ್ಲ, ಸ್ವಲ್ಪ ಹೆಚ್ಚಿಗೆನೆ ಟುವರ್ಡ್ಸ್ ಈಸ್ಟ್ಗೆ ನಾವು ಈ ಒಂದು ಮೇನ್ ಡೋರ್ ಅನ್ನು ಪ್ಲಾನ್ ಮಾಡಿದ್ವಿ. ಇನ್ನು ಫಿನಿಶಿಂಗ್ ಆಗಿಲ್ಲ. ಫಿನಿಶಿಂಗ್ ಆದಮೇಲೆ ನಾನು ಆ ಒಂದು ಫೋಟೋನ ನಮ್ಮ ಸೈಡಲ್ಲಿ ಹಾಕ್ತಿರ್ತೀನಿ, ನೀವು ನೋಡ್ಬೋದು. ಸೊ ಕಂಪ್ಲೀಟ್ ಆಗಿ ಇದು ಟೀಕುಡ್ ಮೇಲೆ ನಾವು ಡ್ಯೂಕೋ ಪೇಂಟ್ನ ಮಾಡ್ತಾ ಇದ್ವಿ. ಸೊ ಈ ಫ್ರೇಮ್ಸ್ ಎಲ್ಲಾನು ನಾವು ಟೀಕೆ ಹಾಕಿದ್ದು. ದೆನ್ ಅವ್ರಿಗೆ ಪ್ಲಾನ್ ಮಾಡಿ ಅವರು ಕಂಪ್ಲೀಟ್ ಕ್ಲಾಸಿಕಲ್ ಥೀಮ್ ಹೋದ್ರು. ಹಾಗಾಗಿ ಅದಕ್ಕೆ ಮ್ಯಾಚ್ ಆಗೋ ಥರ ನಾವು ಡ್ಯೂಕೋ ಪೇಂಟನ್ನು ಮಾಡ್ತಾ ಇದ್ವಿ. ತುಂಬ ಕಾಸ್ಟ್ಲಿ ಇದು ಡ್ಯೂಕೋ ಅನ್ನೋದು, ಬಟ್ ತುಂಬಾ ಬಾಳಿಕೆ ಬರುತ್ತೆ. ವಾಟರ್ ಪ್ರೂಫಿಂಗ್. ಫಿನಿಶಿಂಗ್ ಹೆಂಗಿರುತ್ತೆ ಅಂತ ಒಳಗಡೆ ಡೋರ್ಸ್ ಎಲ್ಲ ಆಗಿದೆ ಫಿನಿಶಿಂಗ್, ಅದನ್ನು ತೋರಿಸ್ತೀನಿ. ಆ್ಯಂಡ್ ಮೇನ್ ಆಗಿ ಕಾಸ್ಟ್ ಕಟ್ ಡೌನ್ ಮಾಡಿದ್ದು, ಎಲ್ಲೆಲ್ಲಿ ಟೀಕ್ ಯೂಸ್ ಮಾಡಬೇಕು ಅಲ್ಲಲ್ಲಿ ಯೂಸ್ ಮಾಡಿದ್ವಿ. ಸೊ ಸ್ವಲ್ಪ ಕಟ್ ಡೌನ್ ಬೇಕು ಅಂತ ಅಂದಾಗ ನಾವು UPVC ವಿಂಡೋಸ್ನ ಯೂಸ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು 3 track UPVC ಬರುತ್ತೆ. ಒಂದು ಈ ಡೀಟೇಲ್ಸ್ ನಾನು ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಸಾರಿ, ಈ ಥರ ಇದೆ. ಒಳಗಡೆ ಬನ್ನಿ. ಇಲ್ಲಿ ಕೆಲಸ ಆಗ್ತಾ ಇದೆ. ಮೇ ಬಿ ಇದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆಮೇಲೆ ತೋರಿಸ್ತೀನಿ. ರೈಟ್ ಸೈಡ್ಗೆ ಎಂಟ್ರ್ ಆಗ್ತಾರೆ ನಾವು. ಸೊ ಇಲ್ಲಿ ಇವ್ರಿಗೆ ಡೈನಿಂಗ್ ಕಮ್ ಪೂಜಾ ಹೋಗುತ್ತೆ. ಇಲ್ಲಿ ನಾವು ಹೈ ಸೀಲಿಂಗ್ ಪ್ಲಾನ್ ಮಾಡಿದ್ವಿ. ಕಂಪ್ಲೀಟಾಗಿ ಹೈ ಸೀಲಿಂಗ್ ಬರುತ್ತೆ. ಇದಕ್ಕೆ ಕರ್ಟನ್ಸ್ ಎಲ್ಲ ಆಟೋಮೇಷನ್ ಆಗಿರುತ್ತೆ. ಮೇನ್ ಪೂಜಾ ಹೋಗೋಣ. ಸೊ ಇದು ಬಂದು ಪೂಜಾ ಮಾರ್ಬಲ್ ಮಾಡಿರುವಂಥದ್ದು. ಸೊ ವುಡನ್ ಫ್ರೇಮ್ ಮಾಡಿ ಅದಕ್ಕೆ ನಾವು ಮಾರ್ಬಲ್ ಅಲ್ಲಿ ಸ್ಟಿಕ್ ಮಾಡಿದ್ದೀವಿ. ಸೊ ಇದು ಮಾಡೋವಾಗ ಕ್ಲಿಪ್ಪಿಂಗ್ ಸಿಕ್ಕರೆ ನಾನು ಆ್ಯಡ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ಸ್. ಸೊ ಪೂಜಾ ರೂಮು ಸ್ವಲ್ಪ ಎಲ್ಲ ಅವರು ವೈಟ್ ಮತ್ತು ಕ್ಲಾಸಿಕಲ್ ಥೀಮಲ್ಲಿ ಇಷ್ಟಪಡ್ತಾರೆ. ಹಾಗಾಗಿ ಈ ಥರ ಚಿಕ್ಕದಾಗಿ ಚೊಕ್ಕದಾಗಿ ಬ್ಯೂಟಿಫುಲ್ ಆಗಿರೋವಂಥ ಒಂದು ಪೂಜಾ ರೂಮು. ಕೆಳಗಡೆ ಸ್ಟೋರೇಜ್, ಅದಕ್ಕೆ ನಾವು ಡ್ರಾಸ್ ಎಲ್ಲ ರೆಡಿ ಮಾಡ್ತಾರೆ, ಫಿಕ್ಸ್ ಮಾಡಬೇಕು. ಒಳಗಡೆ ನೋಡ್ಬೋದು ಸಕ್ಕತ್ತಾಗಿದ್ದೆಲ್ಲ ಲೈಟ್ ಬರುತ್ತೆ. ಸೊ ನಾನು ಲಾಸ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಸೆಂಟರಲ್ಲಿ ಅವರು ಸಿಲ್ವರ್ ಲಕ್ಷ್ಮಿನ ಪ್ಲೇಸ್ ಮಾಡಿಸಿದ್ದಾರೆ. ಹತ್ರ ಬನ್ನಿ ತೋರಿಸಿ. ಸೊ ಇಲ್ಲಿ ನೋಡ್ಬೋದು ಸಿಲ್ವರ್ ಲಕ್ಷ್ಮಿ. ಸೊ ಇದೆಲ್ಲ ಕೂಡ ಹ್ಯಾಂಡ್ ಮೇಡ್, ಇದೆಲ್ಲ ಶೆಲ್ಸಲ್ಲಿ ಮಾಡಿರೋವಂಥದ್ದು. ಶೆಲ್ ಮೇಲೆಗಡೆ ಲೇಯರ್ ಇರುತ್ತಲ್ವಾ, ಸೊ ಅದ್ರಲ್ಲಿ ಮಾಡಿರೋವಂಥದ್ದು. ಹಾಕಿದ್ಮೇಲೆ ನಿಮಗೆ ಈ ಥರ ಕಾಣುತ್ತೆ ಪೂಜಾ. ಓಕೆ, ಸೊ ಪೂಜಾ ನೋಡೋದಲ್ಲ. ಹಾಗೆ ಲೆಫ್ಟಿಗೆ ಬಂದರೆ ಇದು ಬಂದು ಯುಟಿಲಿಟಿಗೆ ಹೋಗೋಕ್ಕೆ ಡೋರ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾರ್ತ್ ಆರ್ ಈಸ್ಟ್ ಸೈಡ್
ಬರಲೇಬೇಕು. ಹಾಗಾಗಿ ಟುವರ್ಡ್ಸ್ ಈಸ್ಟ್ ಸೈಡ್ಗೆ ಬಟ್ ಡೋರ್ ಕಮ್ ವಿಂಡೋ ಇರಬೇಕು. ಪ್ಲೀಸ್ ಬನ್ನಿ. ಆಮೇಲೆ ಫ್ರೆಂಡ್ಸ್, ನನಗೆ ಡ್ಯೂಕೋ ಅನ್ನಲ್ಲ, ದಿಸ್ ಇಸ್ ಡ್ಯೂಕೋ. ಸೊ ಬ್ಯಾಕ್ ಸೈಡ್ ನಾವು 4 ಫೀಟ್ ಜಾಗ ಬಿಟ್ಟಿದ್ದೀವಿ ಯುಟಿಲಿಟಿಗೆ, ಅನ್ನ ಸ್ವಲ್ಪ ಹತ್ರ ಬಂದಿದ್ದೀವಿ. ಸೊ ನೋಡ್ಬೋದು ಫಿನಿಶಿಂಗ್ ಹೇಗಿದೆ ಅಂದ್ಬಿಟ್ಟು. ದಿಸ್ ಇಸ್ ಕಾಲ್ಡ್ ಡ್ಯೂಕೋ ಪೇಂಟ್ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಸೊ ಆಚೆ ಕಡೆ ಬಂದ್ಬಿಟ್ರೆ ಈ ಕಡೆಗೆ ಬಂದ್ಬಿಡಿ. ನಾರ್ತ್ ಈಸ್ಟಲ್ಲಿ ಸಂಪು ಬಂದಿದೆ. ಸೊ ಇಲ್ಲಿ ಬಂದು ಒಂದು ಯುಟಿಲಿಟಿ ಏರಿಯಾ ಬರುತ್ತೆ. ಇನ್ನು ಸಿಂಕ್ ಫಿಟ್ ಆಗಿಲ್ಲ, ಇವಾಗ ಫಿಟ್ ಮಾಡೋದು ಬರ್ತಾರೆ. ಸೊ ಸಿಂಕ್ ಫಿಟ್ ಆದರೆ ದಿಸ್ ಇಸ್ ಯುಟಿಲಿಟಿ ಏರಿಯಾ. ಇವಾಗ ನಾವು ಲಿವಿಂಗ್ ಏರಿಯಾ ಹೋಗೋಣ, ಹಾಗೆ ಕಿಚನ್ಗೂ ಕೂಡ ಹೋಗೋಣ. ಸೊ ಇದು ಬಂದು ಬ್ಯೂಟಿಫುಲ್ ಓಪನ್ ಕಿಚನ್. ಸೊ ನೋಡ್ಬೋದು ಥೀಮ್ ಚೆನ್ನಾಗಿದೆ ಅಲ್ವಾ. ನನಗೆ ಈ ಥರ ಕಾಂಬಿನೇಷನಲ್ಲಿ ಕ್ಲೈಂಟ್ ಕೇಳಿದ್ರು. ಸೊ ಅದೇ ರೀತಿ 3D ಮಾಡಿದ್ವಿ, 3D ಫೋಟೋನು ಹಾಕ್ತೀನಿ. ಅದೇ ರೀತಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ರಾಸ್ ಎಲ್ಲರೂ ಇದು ಬಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ವುಡ್ ವರ್ಕ್ ಅನ್ನೋದನ್ನು ಮಾಡಿಸಿದ್ದು. ಸೊ ಎಲ್ಲ ಟ್ಯಾಂಡಮ್ ಡ್ರಾಯರ್ಸ್ ಯೂಸ್ ಮಾಡಿದ್ವಿ. ಹತ್ರ ಬನ್ನಿ. ಸೊ ಇದು ಬಂದೆಲ್ಲ ಟ್ಯಾಂಡಮ್ ಡ್ರಾಯರ್ಸು. ನೀವು ಮೇಕ್ ಎಲ್ಲ ನೋಡ್ಬೋದು, ಯಾವುದ್ರಲ್ಲೂ ಕಾಂಪ್ರಮೈಸೇ ಆಗಿಲ್ಲ, ಬ್ರ್ಯಾಂಡೆಡಲ್ಲೇ ಹೋಗಿದ್ದೀವಿ. ಸೊ ಟ್ಯಾಂಡಮ್ಸ್ ಎಲ್ಲ ಈ ರೀತಿ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಕ್ವಾಡ್ಸ್ ಕಿಚನ್ಗೆ. ಕೆಲವೊಬ್ರು ಯೂಸ್ ಮಾಡ್ತಾರೆ ಕ್ವಾಡ್ಸು, ಕೆಲವೊಬ್ರು ಯೂಸ್ ಮಾಡಲ್ಲ. ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ನಾವು ಫುಲ್ ಬಾಡಿ ಟೈಲ್ಸ್ನ ಇದಕ್ಕೆ ನಾವು ಪ್ಲೇಸ್ ಮಾಡಿದ್ವಿ. ಮೇಲೆಗಡೆ ಈ ಥರ ಒಂದು ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿದ್ದೀವಿ, ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲದಕ್ಕೂ ವಿತ್ ಲೈಟ್ಸ್, ಸೆನ್ಸರ್ ಲೈಟ್ಸ್ ಆ್ಯಡ್ ಮಾಡಿದ್ದೀವಿ. ಸೊ ಓಪನ್ ಮಾಡಿದ ತಕ್ಷಣ ಆನ್ ಆಗುತ್ತೆ, ಕ್ಲೋಸ್ ಮಾಡಿದ ತಕ್ಷಣ ಆಫ್ ಆಗುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಸಿಂಪಲ್ ಕಿಚನಲ್ಲಿ ಚಿಕ್ಕದಾಗೆ ನಾವು ವಾಶ್ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಸಿಂಕ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಇದೆಲ್ಲ ಡಸ್ಟ್ಬಿನ್ ಇಟ್ಕೊಳ್ಳೋಕ್ಕೆ ಕಂಪ್ಲೀಟಾಗಿ ಪ್ಲಾನ್ ಮಾಡಿರುವಂಥದ್ದು. ಸೊ ಇದೆಲ್ಲನೂ ಅಷ್ಟೇ. ಆಮೇಲೆ ಇಲ್ಲಿ ಬ್ಯಾಸ್ಕೆಟ್ಸ್ ಬಂದಿದೆ. ಸೊ ಇಲ್ಲಿ ಓವನ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಫ್ರಿಡ್ಜ್ ಬರುತ್ತೆ. ಇದು ಬಂದು ಅದು ಮಿಕ್ಸಿ ಗ್ರೈಂಡರ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಮೇಲೆ ಎಲ್ಲ ಸ್ಟೋರೇಜ್. ಒಂದು ಡೀಸೆಂಟ್ ಆಗಿರುವಂಥದ್ದು ಯೂಸ್ ಮಾಡಿದ್ವಿ. ಆ್ಯಂಡ್ ಮೇಲೆಗಡೆ ಸೀಲಿಂಗ್ ನೋಡಿದ್ರೆ POP ಮಾಡಿಸಿದ್ವಿ. ಅದ್ರ ಜೊತೆ ಮೂವಬಲ್ ಟ್ರ್ಯಾಕ್ಸ್ನ ಹಾಕ್ಬಿಟ್ಟು ಮೂವಬಲ್ ಲೈಟ್ಸ್ನ ಹಾಕ್ಬಿಟ್ಟು, ಸೊ ಯಾವ ಕಡೆ ಬೇಕಾದ್ರೂ ನಾವು ಲೈಟ್ಸ್ನ ಮೂವ್ ಮಾಡ್ಬೋದು. ಸೊ ಆ ಥರ POP ಮಾಡಿದೆ. ಆ್ಯಂಡ್ ಇದು ಬಂದು ಕ್ರಾಕರಿ ಯೂನಿಟ್, ಗ್ಲಾಸಸ್ ಎಲ್ಲ ಇಟ್ಕೊಳ್ತಿದೆ. ಆ್ಯಂಡ್ ಇದು ಬಂದು ಒಂದು ಸ್ಟೋರೇಜ್. ಒಳಗಡೆ ತೋರಿಸ್ಬಿಡಿ. ಇದು ಚಿಕ್ಕದಾಗೆ ಸ್ಟೋರೇಜ್. ಆ್ಯಕ್ಚುಲಿ ಇದು ಯುಟಿಲಿಟಿ ಅಂತ ಪ್ಲಾನ್ ಮಾಡಿದ್ವಿ. ಆಮೇಲೆ ಜಾಗ ತುಂಬ ಕಂಜೆಸ್ಟೆಡ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ನಾವು ನೋಡಿ ಇಲ್ಲೆಲ್ಲ ಸ್ಟೋರೇಜ್ಗೆ ನಾವು ಸ್ಲೈಡಿಂಗ್ ಯೂಸ್ ಮಾಡಿದ್ವಿ. ಈ ಮೇಲೆಗಡೆ ಓಪನಬಲ್ ಯೂಸ್ ಮಾಡಿದ್ವಿ. ಆ್ಯಂಡ್ ಇದು ಬಂದು ಈ ಥರ ಸ್ಟೋರೇಜ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ಎಲ್ರಿಗೂ ಇದು ಇಷ್ಟ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಬನ್ನಿ ಇವಾಗ ಲಿವಿಂಗ್ ಏರಿಯಾ ಹೋಗೋಣ. ಸ್ಟೇರ್ ಕೇಸ್ ಇದೆ, ಅದ್ರ ಪಕ್ಕದಲ್ಲಿ ಲಿಫ್ಟ್ ಏರಿಯಾ ಇದೆ. ಇದು ಜಸ್ಟ್ ಪ್ರಾವಿಷನ್ ಮಾಡಿದ್ವಿ. ಫ್ಯೂಚರಲ್ಲಿ ಅಲ್ಲಿ ನಾವು ಲಿಫ್ಟ್ ಹಾಕ್ಕೊಳ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಪೌಡರ್ ಲಾಕ್ ಮಾಡಿದ್ದೀವಿ, ಕೀ ಅಲ್ಲಿದೆ, ಆಮೇಲೆ ನೋಡಿದ್ವಿ. ಆ್ಯಂಡ್ ಇದು ಬಂದ್ಬಿಟ್ಟು ಲಿವಿಂಗ್ ಏರಿಯಾ. ಇದು ಒಂದು ಚಿಕ್ಕ ಫಾರ್ಮಲ್ ಲಿವಿಂಗ್ ಏರಿಯಾ. ಸೊ ಫಾಲ್ ಸೀಲಿಂಗ್ ನೋಡ್ಬೋದು. ಅಕ್ರಾನಿಕ್ಸ್ ಯೂಸ್ ಮಾಡಿದ್ವಿ ಸೆಂಟರಲ್ಲಿ, ಗೋಲ್ಡ್ ಶೀಟ್ಸ್ ಚೆನ್ನಾಗಿದೆ. ಆ್ಯಂಡ್ ಇದರಿಂದ ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿಲ್ಲ. ನಾಳೆಯಿಂದ ಇದು ಅಂದರೆ ನಮ್ದು ಇಲ್ಲೇ ಇನ್ನೊಂದು ಸೈಟ್ ನಡೀತಾ ಇದೆ, ಅಲ್ಲಿ ರೆಡಿ ಮಾಡಿ ಇಲ್ಲಿ ತಂದು ಫಿಕ್ಸ್ ಮಾಡ್ತೀವಿ. ಆ್ಯಂಡ್ ಬನ್ನಿ ಇವಾಗ ಮೇಲೆ ಹೋಗೋಣ. ಸೊ ಇದಕ್ಕೆಲ್ಲ ಸೆನ್ಸರ್ ಲೈಟ್ಸ್ ಕೂಡ ಹಾಕಿದ್ದೀವಿ. ಸ್ಕರ್ಟಿಂಗ್ಗೆ ನೀವು ನೋಡ್ಬೋದು. ಇವಾಗ ಬನ್ನಿ ಆನ್ ಆಗುತ್ತೆ. ಸೊ ಬನ್ನಿ ಮೇಲೆ ಹೋಗೋಣ. ಈ ಲಿಫ್ಟ್ ಬಂದ್ಬಿಟ್ಟಿರೋದ್ರಿಂದ ಪೂರ್ತಿ ನಮಗೆ ಡಾರ್ಕ್ ಆಗಿರುತ್ತೆ ಅಂತ ಸೈಡ್ಸಲ್ಲಿ, ಹಾಗೆ ಇಲ್ಲಿ ನಾವು ಫಿಕ್ಸ್ಡ್ ಗ್ಲಾಸ್ ಕೊಟ್ಟಿದ್ದೀವಿ. ಸೈಡ್ಸಲ್ಲಿ ಓಪನಬಲ್ ಹಾಕಿ ಕೊಟ್ಟಿದ್ದೀವಿ. ವಿಂಡೋಸ್ ಈ ಥರ UPVC, ಸೊ ದಟ್ ಬೆಳಕೆಲ್ಲ ಚೆನ್ನಾಗಿರುತ್ತೆ ಅಂತ ನೋಡ್ಬೋದು. ಈ ಥರ ಓಪನಬಲ್ ಹಂಗಂತ ಫಿಕ್ಸ್. ಇದು ಬಂದು ಫಸ್ಟ್ ಫ್ಲೋರ್. ನೀವು ನೋಡ್ತಾ ಇದ್ದೀರಾ, ಸೆಂಟರಲ್ಲಿ ಈ ಥರ ಒಂದು ರೇಲಿಂಗ್ಸ್ ಇದೆ. ಮೇಲ್ಗಡೆ ನಾವು ಸ್ಕೈಲೈಟ್ ಇಟ್ಟಿದ್ದೀವಿ. ಸೊ ಮೇಲೆ ಸ್ಕೈಲೈಟ್ ಇರೋದ್ರಿಂದ ಬೆಳಕಿಗೋಸ್ಕರ ಈ ಥರ ಇಲ್ಲಿ ರೇಲಿಂಗ್ಸ್ ಬಂದರೆ ಕಟ್ಔಟ್
ಹಿಂಗೆ ಬಂದರೆ ಇಲ್ಲಿ ಅವ್ರಿಗೆ ಸಿಟ್ಟಿಂಗ್ ಏರಿಯಾ ಪ್ಲಸ್ 2 ಸ್ಟೋರೇಜ್ ಚೆನ್ನಾಗಿದೆಲ್ಲ. ಫ್ಲೋರಲ್ ಹೋಗಿದ್ದಾರೆ, ಫ್ಲೋರಲ್ ವಿತ್ ವುಡ್ಡಲ್ಲಿ ಇವರು ಲ್ಯಾಮಿನೇಟ್ಸ್ ಹಾಕ್ಸಿರೋದು ಈ ಥರ ಜಸ್ಟ್ ಸ್ಟೋರೇಜ್. ಆ್ಯಂಡ್ ಈ ಕಡೆ ಬಂದರೆ ಡಬಲ್ ಸೀಲಿಂಗ್ ಹೈಟ್ ಈ ಥರ ಕಾಣಿಸುತ್ತೆ. ಮೇಲೆಗಡೆ ನಾವು ವಾಲ್ ಪೇಪರ್ ಸ್ಟಿಕ್ ಮಾಡಿದ್ವಿ, ಚೆನ್ನಾಗಿರುತ್ತೆ. ಹೇಗೆ ಅನಿಸ್ತಾ ಇದೆ? ಆಚೆಗಡೆ ಒಂದು ಬಾಲ್ಕನಿ ಇದೆ, ಬಾಲ್ಕನಿಗೂ ನಾವು UPVC ಹಾಕ್ತಿದ್ವಿ ಸೊ ದಟ್ ಡಸ್ಟ್ ಎಲ್ಲ ಹೊರಗಡೆ ಬರ್ದೇ ಇರಲಿ ಅಂತ. ಆ್ಯಂಡ್ ಹಿಂಗೆ ಬಂದರೆ ಅವರ ಒಂದು ಮಾಸ್ಟರ್ ಬೆಡ್ರೂಮ್. ಸೊ ವೆಲ್ಕಮ್. ಚೆನ್ನಾಗಿದೆಯಾ? ಸೊ ಕಂಪ್ಲೀಟ್ ವೈಟ್ ಥೀಮಲ್ಲೇ ಹೋಗಿದ್ದಾರೆ ಫ್ರೆಂಡ್ಸ್. ಫಾಲ್ ಸೀಲಿಂಗ್ ನೋಡ್ಬೋದು, ಲೈಟ್ಸ್ ಆಗ್ತಾ ಇದೆ. ಓಕೆ, ಸೊ ಮೇಲೆಗಡೆ ಫಾಲ್ ಸೀಲಿಂಗ್ ಈ ಥರ ಮಾಡಿಸಿದ್ದೀವಿ. ಅಲ್ಲಿ ಕೌಲೈಟ್ ಕೂಡ ಹಾಕಿದ್ದೀವಿ ಸೊ ದಟ್ ನಿಮಗೆ ಆ ಲೈಟ್ಸ್ ಕಾಣಿಸ್ತದೆ ಆಮೇಲೆ ಅದೆಲ್ಲ ಕೌಲೈಟ್. ಇಲ್ಲಿ ಬಂದು ಅವರ ಆಫೀಸ್ ಟೇಬಲ್ ಇದು. ಸೊ ಹಾಗೇನೆ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಒಂದು ಚಿಕ್ಕ ಒಂದು ಸಿಟ್ಟಿಂಗ್ ಏರಿಯಾ, ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಆ್ಯಂಡ್ ಈ ಕಡೆನೂ ಒಂದು ಸ್ಟೋರೇಜ್ ಇದೆ, ಇಲ್ಲಿನೂ ಒಂದು ಸ್ಟೋರೇಜ್. ಸೊ ಇದು ಕಂಪ್ಲೀಟ್ ಆಗಿ ಇವ್ರ ರೂಮ್. ಈ ಸೈಡ್ ಬಂದ್ರೆ ಹಾಗೆ ಈ ಸೈಡ್ ಬಂದ್ರೆ ಲಾಂಗ್ ಒಂದು ವಿಂಡೋ ಇದೆ, ಆಚೆಗಡೆ ಬಾಲ್ಕನಿ ಇದೆ. ನಿಮ್ಗೆ ಕಾಣಿಸುತ್ತಾ? ಸೊ ಇದು ಬಾಲ್ಕನಿ. ಬಾಲ್ಕನಿಗೂ ನಾವು UPVC ನ ಯೂಸ್ ಮಾಡಿದೀವಿ. 3 ಟ್ರ್ಯಾಕ್ ಬರುತ್ತೆ. ಮುಂದೆಗಡೆ ಬಂದ್ಬಿಟ್ಟು ಇದು ಮೆಶ್ ಶಟರ್ ಇರುತ್ತೆ, ಸೆಂಟ್ರಲ್ಲಿ ಗ್ಲಾಸ್, ಈ ಕಡೆನೂ ಗ್ಲಾಸ್, ಮೂರೂ ಮೂವಬಲ್ ಈ ತರ. ಬಟ್ ಆದ್ರೆ ನಾವು ವಿಂಡೋಸ್ಗೆ ಇಲ್ಲಿ ನೋಡ್ಬೋದು ಇದು ಕೂಡ 3 ಟ್ರ್ಯಾಕ್. ಈ ಟ್ರ್ಯಾಕ್ ಮೂವಬಲ್, ಯಾವ ಕಡೆ ಬೇಕಾದ್ರೂ ಮೂವ್ ಮಾಡ್ಬೋದು. ಅಂಡ್ ಬಾಲ್ಕನಿ ಸಿಂಪಲ್ ಈ ತರ ಚಿಲ್ಲಾಗಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಬಾಲ್ಕನಿ. ಓಕೆನಾ? ಇನ್ನು ಒಳಗಡೆ ಹೋದ್ರೆ ಗೊತ್ತೇ ಆಗಲ್ಲ ಒಳಗಡೆ ಒಂದು ಡ್ರೆಸ್ಸಿಂಗ್ ಏರಿಯಾ ಇದೆ ಅಂತ. ಎಸ್, ವೆಲ್ಕಮ್. ಇದು ಡ್ರೆಸ್ಸಿಂಗ್ ಏರಿಯಾ. ಅಲ್ಲಿ ನೋಡಿ, ಇದೆಲ್ಲ ಡ್ರೆಸ್ಸಿಂಗ್ ಏರಿಯಾ. ಚಿಕ್ಕದಾಗಿ ಚೆನ್ನಾಗಿದೆ. ಸೊ ಇದಕ್ಕೆಲ್ಲ ಪ್ರೊಫೈಲ್ ಡೋರ್ಸ್ ಹಾಕ್ಸಿರೋವಂಥದ್ದು. ಒಳಗಡೆ ಸೆನ್ಸಾರ್ ಲೈಟ್ಸ್ ಕೂಡ ಇದೆ. ಓಪನ್ ಮಾಡಿದ ತಕ್ಷಣ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಈ ತರ ಸ್ಟೋರೇಜ್ ಪ್ಲಸ್ ರ್ಯಾಕ್ಸ್ ಎಲ್ಲ ಈ ತರ ಮಾಡಿದ್ದೀವಿ. ಸೊ ಇದು ಕಾಂಬಿನೇಷನ್ ಅಲ್ಲಿ ಹೋಗಿದ್ದೀವಿ. 2 ಪ್ರೊಫೈಲ್ ಡೋರ್ ಕೊಟ್ರೆ ಬಂದು ನೀವು ಯಾವ ತರ ಬೇಕಾದ್ರೂ ಮಾಡಿಸ್ಕೊಳ್ಬೇಕು. ಪ್ಲೇನ್ ಬೇಕಾದ್ರೆ ಪ್ಲೇನು. ಆಮೇಲೆ ನಾವು ಇಲ್ಲಿ ಸ್ಪೇಸ್ ಕೂಡ ನಾವು ವೇಸ್ಟ್ ಮಾಡಿಲ್ಲ. ಇಲ್ಲೂ ಅಷ್ಟೇ ಸ್ಟೋರೇಜು, ಇಲ್ಲಿ ಅಷ್ಟೇ ನಾವು ಈ ಜಾಗನೂ ನಾವು ವೇಸ್ಟ್ ಮಾಡಿಲ್ಲ. ಫುಲ್ ಸ್ಪೇಸ್ನ ಯುಟಿಲೈಸ್ ಮಾಡಿದ್ವಿ. ಸೊ ಇಲ್ಲಿ ಒಂದು ಲಾಂಗ್ ಮಿರರ್ ಬರುತ್ತೆ, ನಾಳೆ ಫಿಕ್ಸ್ ಆಗುತ್ತೆ. ಡ್ರೆಸ್ಸಿಂಗ್ ಏರಿಯಾಗೆ ಇದು ಸ್ಟೋರೇಜ್. ಆ್ಯಂಡ್ ಇದು ಇವಾಗ ನಡೆಯುತ್ತೆ ಪೇಂಟ್. ಸೊ ಸ್ಲೈಡ್ ಮಾಡುತ್ತೆ. ಇಲ್ಲೊಂದು ವಾಶ್ರೂಮ್ ಇದೆ. ಸೊ ಕಮೋಡ್ ಏರಿಯಾ ಅಂದರೆ ವೆಟ್ ಅಂಡ್ ಡ್ರೈ ಏರಿಯಾ ಅಲ್ಲದೆ ಇದು ಡಿಫ್ರೆಂಟ್ ಆಗಿದೆ. ಯಾಕಂದರೆ ನಾವು ಮ್ಯಾನ್ ಮೇಡ್ ಇದು ಇಲ್ಲೇ ನಾವು ಟಬ್ನ ರೆಡಿ ಮಾಡಿಸಿದ್ದೀವಿ. ಸೊ ಇಲ್ಲಿ ಕೂತ್ಕೊಂಡು ಚಿಲ್ಲಾಗಕ್ಕೆ ಎಲ್ಲ ಈ ಥರ ಸ್ಟೋನ್ಸ್ ಅಲ್ಲೆಲ್ಲ ಮಾಡಿಸಿದ್ದೀವಿ. ಸೊ ಈ ಕಡೆ ಬಂದರೆ ಇದು ಪೇರೆಂಟ್ಸ್ ಬೆಡ್ರೂಮ್. ಸೊ ಇದೆಲ್ಲ ನೋಡ್ಬೋದು, ಇದೆಲ್ಲ ಡ್ಯೂಕೋ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ಆ್ಯಂಡ್ ಒಳಗಡೆ ಹೋದರೆ ಇದಕ್ಕೆ ವುಡನ್ ಫ್ಲೋರಿಂಗ್ ಮಾಡಿದ್ವಿ. ಆ್ಯಂಡ್ ಒಂದು ಕಾಟ್ ಸ್ಲೈಡಿಂಗ್ ಮಾಡಿದ್ವಿ, ಯಾಕಂದರೆ ಚಿಕ್ಕದಾಯ್ತಲ್ಲ. ಸ್ಟೋರೇಜ್ ಯೂನಿಟ್, TV ಸ್ಟೋರೇಜ್, ಪಕ್ಕದಲ್ಲಿ ಒಂದು ಚಿಕ್ಕ ಸ್ಟೋರೇಜ್. ಸೊ ಆ್ಯಂಡ್ ವಾಶ್ರೂಮ್ ಬಂದು ಆ್ಯಂಡ್ ಈ ಕಡೆ ಬಂದರೆ ಶವರ್ ಏರಿಯಾ. ಸೊ ಪೇರೆಂಟ್ಸ್ ಅಲ್ವಾ, ಸ್ವಲ್ಪ ಕೂತ್ಕೊಂಡು ಸ್ನಾನ ಮಾಡಿದಾಗ ತಲೆ ಸುತ್ತೋದು ಎಲ್ಲ ಆಗುತ್ತೆ. ಕೂತ್ಕೊಳ್ಳೋದಕ್ಕೆ ಈ ಥರ ನಾವು ಇಲ್ಲಿ ಸ್ಲ್ಯಾಬ್ನ ಮಾಡಿಸ್ತೀವಿ. ಇದು ಕೆಳಗಡೆ SS ಅಲ್ಲಿ ನಾವು ಫ್ರೈ ಮಾಡಿಸಿ ಅದ್ರ ಮೇಲೆ ನಾವು ಫುಲ್ ಬಾಡಿ ಟೈಲ್ಸ್ನ ಕುಣಿಸಿರೋದು. ಈ ಕಡೆ ಬಂದ ಒಂದು ಕಮೋಡ್. ಇದು ಲಾಂಗ್ ಟೇಬಲ್ ಟಾಪ್ ಇರುವಂಥದ್ದು. ಇದು ಒಂದು ಮಿರರ್ ಬರುತ್ತೆ, ಮಿರರ್ನ ಇನ್ಸ್ಟಾಲ್ ಆಗುತ್ತೆ. ಸೊ ಇಷ್ಟು ಮದರ್ ಬೆಡ್ರೂಮ್. ಇದೇ ರೀತಿ ಮೇಲೆಗಡೆನೂ ಸೇರಿ
ಇದು ಲಿಫ್ಟಿಗೆ ಪ್ರಾವಿಷನ್ ಅಲ್ವಾ, ಸೊ ಇದು ಕ್ಲೋಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದು ಗ್ಲಾಸ್ ಫ್ರಿಡ್ಜ್. ಸೊ ಗ್ಲಾಸ್ ಫ್ಲೋರ್ ಇರುತ್ತೆ, ಬೇರೆ ಗ್ಲಾಸ್ ಇದೆ. ಮೇಲೆ ಹೋಗೋಣ. ವೆಲ್ಕಮ್ ಟು ಸೆಕೆಂಡ್ ಫ್ಲೋರ್. ಎಷ್ಟು ಬೆಳಕು ನಾವು ತುಂಬ ಪ್ರಿಫರ್ ಮಾಡೋದು ವೆಂಟಿಲೇಷನ್ಗೆ. ನೋಡ್ಬೋದು ಹೇಗಿದೆ ವೆಂಟಿಲೇಷನ್, ಎಲ್ಲ ನ್ಯಾಚುರಲ್ ಲೈಟ್. ಇದು ಅವರ ಪರ್ಸನಲ್ ಲಿವಿಂಗ್ ಏರಿಯಾ. ದೊಡ್ಡದು ಆಚೆಗಡೆ ಒಂದು ದೊಡ್ಡ ಸ್ಲೈಡಿಂಗ್ ಲಿವಿಂಗ್ ವಾಲ್ ಬರುತ್ತೆ. ಈ ಕಡೆ ಬಂದರೆ ಚಿಲ್ಡ್ರನ್ಸ್ ಬೆಡ್. ನೋಡಿ ಎಷ್ಟು ದೊಡ್ಡದಾಗಿದೆ ಚಿಲ್ಡ್ರನ್ಸ್ ಬೆಡ್. 10 ಜನ ಮಕ್ಕಳು ಮಾಡ್ಕೊಂಡು ಆರಾಮಾಗಿಲ್ಲ ಇರ್ಬೋದು. ಆ್ಯಂಡ್ ಸಿಂಪಲ್ ಫಾಲ್ ಸೀಲಿಂಗ್, ಕಾರ್ನಿಸ್, ರೆಡಿಮೇಡ್ ಕಾರ್ನಿಸ್ ಹಾಕ್ಸಿದ್ದೀನಿ. ಚೆನ್ನಾಗಿದೆ, ಇದಕ್ಕೆ ಲೈಟ್ಸೇ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ಕಾಟ್ ಬರುತ್ತೆ, ಅಲ್ಲೊಂದು ಕಾಟ್ ಬರುತ್ತೆ. ಫ್ಯೂಚರಲ್ಲಿ ಏನಾರ ಅವ್ರಿಗೆ ಪ್ರೈವಸಿ ಬೇಕು ಅಂದರೆ ಇಲ್ಲೊಂದು ಸ್ಲೈಡಿಂಗ್ ಹಾಕೋಬಿಟ್ರೆ 2 ಬೆಡ್ರೂಮ್ ಹಾಕೋಬಿಡುತ್ತೆ. ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಈ ಥರ ಸಿಂಪಲ್ ಆಗಿದೆ, ಈ ಥರ ಕಾಂಬಿನೇಷನ್ ಹೋಗಿದೆ. ಇದು ಕೂಡ ಚೆನ್ನಾಗಿದೆ. ಸೇಮ್ ಕೆಳಗಡೆ ಥರನೇ ಇಲ್ಲೂ ಒಂದು ಆಚೆ ಕಡೆ ಬಾಲ್ಕನಿ ಅಷ್ಟೇ. ಈ ಒಂದು ಬೆಡ್ರೂಮ್. ಆ್ಯಂಡ್ ಕಂಪ್ಲೀಟ್ ಆಗಿ ಸೆಂಟ್ರಲೈಸ್ AC ಮಾಡಿದ್ವಿ. ವೈಟ್ ಗ್ರೇ ಥೀಮಲ್ಲಿದೆ. ಸೊ ನೀವು ನೋಡ್ಬೋದು, ಇದು ಕಂಪ್ಲೀಟ್ TV ವಾಲ್ ಬರುತ್ತೆ. ಈ ಸೈಡ್ ಬಂದರೆ ಕಾಟ್ ಬರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಇದು ಕಬೋರ್ಡ್ ಸ್ಲೈಡಿಂಗ್ ಮಾಡಿದ್ದೀವಿ. ಆ್ಯಂಡ್ ಲ್ಯಾಮಿನೇಟ್ ತುಂಬ ಚೆನ್ನಾಗಿದೆ, ಈ ಥರ ಫ್ಲೋರಲ್ ಪ್ರಿಂಟ್ ಇರೋವಂಥ ಲ್ಯಾಮಿನೇಟ್. ಇಲ್ಲಿ ಒಂದು ದೊಡ್ಡ ಮಿರರ್ ಬರುತ್ತೆ, ಅವ್ರಿಗೆ ಸ್ಟೋರೇಜ್. ಸೊ ಇಷ್ಟೇ. ಆ್ಯಂಡ್ ಇವ್ರದ್ದು ವಾಶ್ರೂಮ್ ಚೆನ್ನಾಗಿದೆ. ವೆಲ್ಕಮ್. ಎಸ್, ಈ ಥರ ಟೈಲ್ಸ್ ಹಾಕಿದ್ವಿ. ಸೊ ಚೆನ್ನಾಗಿದೆ, ಒಳ್ಳೆ ಲುಕ್ ಕೊಡ್ತಾ ಇದೆ. ಅದಕ್ಕೆ ಆಪೋಸಿಟಲ್ಲಿ ಸೇಮ್ ಅವಾಗಲೇ ನೋಡಿದ್ವಲ್ಲ, ಎಲ್ಲನೂ 5x10, ಎಲ್ಲನೂ 5x10 ಸೈಜಲ್ಲಿ ಇರುವಂಥದ್ದು ವಾಶ್ರೂಮ್ಸ್ ಎಲ್ಲ. ಸೊ ಇದು ಒಂದು ಬೆಡ್ರೂಮ್. ಮೇಲೆಗಡೆ ಒಂದು ಸ್ಟೋರೇಜ್ ರೂಮ್ ಇದೆ ಆ್ಯಂಡ್ ಟೆರೆಸ್ ಕೂಡ ಇದೆ. ಸೊ ನೋಡಿದ್ರಲ್ಲ, ಈ ಮನೆ ಚಿಕ್ಕದು ಪುಟ್ಟದು. ನಿನ್ನೆ ಸಂಜೆ ನಾವು ಕೀ ಆ್ಯಡ್ ಓವರ್ ಮಾಡುವಂಥ ಕ್ಲೈಂಟ್ಗೆ ಅವ್ರ ಫೇಸಲ್ಲಿ ನೋಡಿದ್ರಣ ಖುಷಿ, ಎಷ್ಟು ಖುಷಿಯಾಗಿದ್ರು ಗೊತ್ತಾ. ನಮಗೆ ಎಷ್ಟೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, 10 ಪ್ರಾಜೆಕ್ಟ್, 15, 20, 50 ಪ್ರಾಜೆಕ್ಟ್ ಆಗಿರ್ಬೋದು. ಬಟ್ ನಮ್ಗೆ ಅಷ್ಟು ಖುಷಿ ಅನಿಸಲ್ಲ. ಬಟ್ ಅವ್ರಿಗೆ ಅವರ ಒಂದು ಡ್ರೀಮ್ ಹೌಸ್ ಇದು. ಸೊ ಖುಷಿ ನೋಡೋದು ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಕಂಪ್ಲೀಟಾಗಿ 1.5 ಅಂದರೆ 1 year 7 months ಈ ಪ್ರಾಜೆಕ್ಟ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಎಕೋ ಬರ್ತಾ ಇರೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನೂ ಒಂದು ಪ್ರಾಜೆಕ್ಟ್ ಇದೇ ಲೈನಲ್ಲಿ ನಡೀತಾ ಇದೆ. ಸೊ ಅದು ಇವಾಗ ಫುಟಿಂಗ್ ಹಾಕಿಬಿಟ್ಟಿದ್ದೀವಿ, ರೀಫಿಲ್ಲಿಂಗ್ ಮಾಡಬೇಕಿಲ್ಲ. ಸೊ ಅದು ಶುರುವಾಗ್ತದೆ ಇದೇ ಲೇಔಟಲ್ಲೇ. ಇನ್ನೂ ಒಂದು ಹತ್ರ ದೊಡ್ಡ ಸೈಟಲ್ಲಿ, ಅದು ಒಂದು ಕಂಪ್ಲೀಟ್ ಇಟಾಲಿಯನ್ ಥೀಮಲ್ಲಿ ಬರ್ತಾ ಇದೆ. ಪ್ರೈವೇಟ್ ಪೂಲ್ ಎಲ್ಲ ಇದೆ. ಸೊ ಅದು ಇನ್ನೇನು ಇಂಟೀರಿಯರ್ಸ್ ಎಲ್ಲ ಶುರುವಾಗ್ತಾಯಿದೆ. ನಮಗೆ ಒಂದು 8 months ಅದು ಕಂಪ್ಲೀಟ್ ಆಗುತ್ತೆ. ಸೊ ಅದ್ರದ್ದನ್ನು ನಾನು ಅವರೆಲ್ಲ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಹಾಗೆ ಎಷ್ಟೊಂದು ಜನ ಕ್ವಶನ್ಸ್ ಕೇಳ್ತಾ ಇದ್ರಿ, ವಾಸ್ತು ಟಿಪ್ಸ್ ಕೊಡಿ, ಹೇಗೆ ನಾವು ಅಂತೆಲ್ಲ. ಯಾವತ್ತೂ ಸ್ಟ್ರಕ್ಚರ್ಸಲ್ಲಿ ಕಾಂಪ್ರಮೈಸ್ ಮಾಡಬಹುದು. ಸ್ಟ್ರಕ್ಚರ್ ಅಂದರೆ ಫುಟಿಂಗ್ ಬರುತ್ತೆ, ವಾಲ್ಸ್ ಬರುತ್ತೆ. ಕೆಲವೊಬ್ರು 4 inch ಬ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರ, ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಇವಾಗ ಗೊತ್ತಾಗಲ್ಲ. ಆಮೇಲೆ ಕಟ್ ಡೌನ್ ಮಾಡೋಕ್ಕಾಗಲ್ಲ. ಇವಾಗ ಪ್ಲಂಬಿಂಗ್ ಫಿಕ್ಚರ್ಸ್ ಇಂಟರ್ನಲ್ ಬರುತ್ತಲ್ಲ, ಸೊ ಅದರಲ್ಲಿ ನೀವು ಕಟ್ ಡೌನ್ ಮಾಡೋಕ್ಕಾಗಲ್ಲ. ಫಿಟ್ಟಿಂಗ್ಸಲ್ಲಿ ನೀವು ಕಟ್ ಡೌನ್ ಮಾಡ್ಬೋದು, ಎಕ್ಸ್ಟರ್ನಲ್ ಫಿಟ್ಟಿಂಗ್ಸಲ್ಲಿ. ಮತ್ತು ಲೈಟ್ಸಲ್ಲೂ ಅಷ್ಟೇ ವೈರಿಂಗಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಸ್ವಿಚ್ ಬಾಕ್ಸಸ್ಸಲ್ಲಿ, ಫಿಟ್ಟಿಂಗ್ಸಲ್ಲಿ, ಈ ಥರದಲ್ಲಿ ಕಾಂಪ್ರಮೈಸ್ ಆಗಿ ಜಾಸ್ತಿ ಫ್ಯಾನ್ಸಿ ಅಂದ್ಬಿಟ್ಟು ಕಾಸ್ಟ್ಲಿದಕ್ಕೆಲ್ಲ ಹೋಗ್ಬಿಡಿ. ಫಾಲ್ ಸೀಲಿಂಗ್ನ ನೀವು ಡಿಡಕ್ಟ್ ಮಾಡ್ಕೊಳ್ಬೋದು. ಫಿನಿಶಿಂಗ್ ಅಂದರೆ ನಾವು ಮೋಲ್ಡ್ ಹಾಕೋವಾಗ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೆ. ನೀವು ಲೈಟಿಂಗ್ಸ್ ಎಲ್ಲ ಅವಾಗೇ ಹಾಕ್ಕೊಂಡ್ರೆ ಫಾಲ್ ಸೀಲಿಂಗ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ಏನಂದರೆ ಫಾಲ್ ಸೀಲಿಂಗ್ ಕಾಮನ್ ಆಗಿದೆ. ಬಿಕಾಸ್ ಯಾರಿಗೂ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿ ಅವ್ರು ಸ್ಟಾರ್ಟ್ ಮಾಡೋದಿಲ್ಲ. ಮಧ್ಯದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಫಸ್ಟ್ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಆಮೇಲೆ ಒಂದು ಪ್ಲ್ಯಾನ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೆಟ್ ಬ್ಯಾಕ್ಸ್ ಅಥವಾ ಅದೆಲ್ಲ ಕಾಣಿಸೋದ್ರಿಂದ ಅದನ್ನು ಕವರ್ ಮಾಡೋಕ್ಕೆ POP ಅಥವಾ ಸೋಕಾಲ್ಡ್ ಸೀಲಿಂಗ್, ಫಾಲ್ ಸೀಲಿಂಗ್ ಎಲ್ಲ ಅವಾಗ ಯೂಸ್ ಮಾಡ್ತಾಯಿದ್ರು. ಇವಾಗ ಎಲ್ಲ ಕಡೆ ಫಾಲ್ ಸೀಲಿಂಗ್ ಯೂಸ್ ಮಾಡ್ತಿದ್ದಾರೆ. ಸೊ ಈ ರೀತಿ ನೋಡಿಕೊಂಡು ನೀವು ಕಟ್ ಡೌನ್ ಮಾಡ್ಕೊಳ್ಬೋದು. ಬಟ್
ಎಲ್ಲಾದ್ರೂ ನಾವು ಕಟ್ಟೋದು ಮಾಡೋಕ್ಕಾಗೋದಿಲ್ಲ. ಸೊ ಮೇಕ್ ಶೋರ್ ನಾವು ಲೈಫಲ್ಲಿ ಹತ್ತತ್ತು ಮನೆ ಕಟ್ಟೋಕ್ಕಾಗಲ್ಲ, ಕಟ್ಟೋದು ಡ್ರೀಮ್ ಹೌಸ್. ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೆ ಇಂಜಿನಿಯರ್ಸ್ನ ತೊಗೊಂಡು, ಒಳ್ಳೆ ಐಡಿಯಾಸ್ನ ಕೊಟ್ಟು ಸೂಪರಾಗಿ ಫಿನಿಶಿಂಗ್ ಮಾಡುವಂಥ ಇಂಜಿನಿಯರ್ಸ್ ಹತ್ರ ನಿಮ್ಮ ಕನ್ಸ್ಟ್ರಕ್ಷನ್ಸ್ನಲ್ಲಿ ಮಾಡಿಸ್ಕೊಡಿ. ವಾಸ್ತು ಇಂಪಾರ್ಟೆಂಟ್, ಬಿಕಾಸ್ ರಿಯಾಲಿಟಿಯಲ್ಲಿ ನಾನು ನೋಡಿದ್ದೀನಿ. ಇದೇ ಪ್ರಾಜೆಕ್ಟ್ ಶುರು ಮಾಡಿದಾಗ ಒಂದು 15 ದಿವಸ ಬಿಟ್ಕೊಂಡು ಪಕ್ಕದ ಪ್ರಾಜೆಕ್ಟ್ ಶುರು ಆಯಿತಾ, ಪಕ್ಕದ ಪ್ರಾಜೆಕ್ಟ್ ಶುರು ಆಯಿತು. ಆಲ್ರೆಡಿ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ, ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಆಗಿಲ್ಲ. ಬಟ್ ಅದನ್ನ ಅಲ್ಲೇ ನಡೀತದೆ, ಸ್ಲೋ ನಡೀತದೆ. ಬಿಕಾಸ್ ವಾಸ್ತು ಹೋಲ್ಡ್ ಮಾಡ್ತಾ ಹೋಗುತ್ತೆ. ಅವ್ರು ಯಾವಾಗ ವಾಸ್ತುಗೆ ಆಪೋಸಿಟ್ ಆಗಿ ಹೋಗ್ತಾರೋ ಅವ್ರ ಕೆಲಸಗಳು ಮುಂದೆ ಹೋಗಲ್ಲ. ಸೊ ಆ ರೀತಿ ನಾವು ವಾಸ್ತು ಕಾಂಪ್ರಮೈಸ್ ಆಗಿಲ್ಲ, ಟ್ರಕ್ ಅಂತ ಮುಗೀತು. ಯಾವತ್ತೂ ನಾವು ಈ ಪ್ರಾಜೆಕ್ಟ್ ನಿಲ್ಲಿಸೇ ಇಲ್ಲ. ಒಂದು ದಿವಸ ನಾವು ನಾಟ್ ಇವನ್ ಸಿಂಗಲ್ ಡೇ ನಾವು ಸ್ಟಾಪ್ ಮಾಡಿಲ್ಲ. ಸೊ ಫಿನಾನ್ಸ್ ಕೊಡ್ದಿರಾ ಇದ್ರೂ ಕೂಡ ಕೆಲವೊಂದು ಈ ಥರ ನ್ಯಾಚುರಲ್ ಆಗಿ ಮುಂದೆ ಹೋಗೋದು ನಡೀತಾ ಇರುತ್ತೆ. ಸೊ ಹಾಗಾಗಿ ವಾಸ್ತುನು ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಅಂತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಯಾವುದೇ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಡೌಟ್ಸ್ ಇದ್ರೂ ಕೂಡ ನೀವು ಕೇಳ್ಬೋದು. ಮುಂದಿನ ವೀಡಿಯೋಸ್ ಇದ್ದೀನಿ ಅಂತ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.